ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳ ಸ್ಯಾಲರಿ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಾನು ಡಬ್ಲ್ಯೂ ಅಲ್ಲಿ ಯಾರು ಜಾಸ್ತಿ ಸ್ಯಾಲರಿನ ಅರ್ನ್ ಮಾಡ್ತಾ ಇದಾರೆ ಅಂತ ಒಂದು ವಿಡಿಯೋನ ಮಾಡಿದ್ದೆ. ಆ ಒಂದು ವಿಡಿಯೋನ ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೂಡ ಹೋಗಿ ನೋಡಿ. ಅಂಡ್ ಆ ಒಂದು ವಿಡಿಯೋಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಕ್ಕಿತ್ತು. ಅಂಡ್ ಅದನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಸೊ ಅದೇ ರೀತಿ ಸಪೋರ್ಟ್ ಮುಂದಿನ ದಿನಗಳಲ್ಲಿ ಸಿಗ್ಲಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಬ್ಲ್ಯೂ ಅಲ್ಲಿ ಸೂಪರ್ ಸ್ಟಾರ್ಸ್ ಗಳ ಮಿನಿಮಮ್ ಸ್ಯಾಲರಿ ಅಂದ್ರೆ, ನೀವೇನಾದ್ರೂ ಡಬ್ಲ್ಯೂ ಕಂಪನಿಗೆ ಹೋಗಿ ಸೂಪರ್ ಸ್ಟಾರ್ ಆಗಿ ಸೆಲೆಕ್ಟ್ ಆದ್ರೆ ನಿಮಗೆ ಸ್ಟಾರ್ಟಿಂಗ್ ಒಂದು ವರ್ಷದ ಸ್ಯಾಲರಿ ಎಷ್ಟಿರುತ್ತೆ ಅಂತ ಒಂದು ಅಪ್ರಾಕ್ಸಿಮೇಟ್ ನಂಬರ್ ರಿಲೀಸ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಸ್ಟಾರ್ಟಿಂಗ್ ಅಂದ್ರೆ ಡಬ್ಲ್ಯೂ ಅಲ್ಲಿ ಸೂಪರ್ ಸ್ಟಾರ್ ಗೆ ಸಿಗುವಂತಹ ಅತಿ ಕಡಿಮೆ ಸಂಬಳ ಕೂಡ ವರ್ಷಕ್ಕೆ 2 ರಿಂದ 3 ಲಕ್ಷ ಇರುತ್ತಂತೆ. ಇದನ್ನ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ 1,78,73,00,000 ಆಗುತ್ತೆ. ಲಿಟ್ರಲಿ ಗೈಸ್, ನೀವೇನಾದ್ರೂ ಹೋಗಿ ಡಬ್ಲ್ಯೂ ಸೂಪರ್ ಸ್ಟಾರ್ ಆಗಿ ಅಪಾಯಿಂಟ್ ಆದ್ರೆ ನಿಮಗೆ 1,73,00,000 ಸ್ಯಾಲರಿ ವರ್ಷಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಅಂದ್ರೆ ಡಬ್ಲ್ಯೂ ಅಲ್ಲಿ ಇರ್ತಕ್ಕಂತಹ ಲೀಸ್ಟ್ ಪಾಪ್ಯುಲರ್ ಸೂಪರ್ ಸ್ಟಾರ್ ಅಂದ್ರೆ, ಈಗ ತಾನೇ ನೀವು ಡಬ್ಲ್ಯೂ ಗೆ ಜಾಯ್ನ್ ಆದ್ರೂ ಕೂಡ ನಿಮಗೆ ಇಷ್ಟು ಸ್ಯಾಲರಿ ನೋಡೋದಕ್ಕೆ ಸಿಗುತ್ತೆ. ಅದಕ್ಕೆ ಅನ್ಸುತ್ತೆ US ಅಲ್ಲೆಲ್ಲ ಡಬ್ಲ್ಯೂ ಗೆ ಜಾಯ್ನ್ ಆಗ್ಬೇಕು ಅಂತ ಬರೋದು ಎಲ್ಲರೂ ಕೂಡ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ರ್ಯಾಂಡಿ ಆರ್ಟನ್ ಅವರ ರಸಲ್ ಮೇನಿಯಾ ಪ್ಲಾನ್ ಬಗ್ಗೆ ಅಪ್ಡೇಟ್ ಬಂದಿತ್ತು, ನಾನು ಕೂಡ ವಿಡಿಯೋ ಮಾಡಿದ್ದೆ. ಅಂಡ್ ಈಗ ನಮ್ಮ ರ್ಯಾಂಡಿ ಆರ್ಟನ್ ಅವರ ಲೇಟೆಸ್ಟ್ ಫೋಟೋ ಕೂಡ ರಿಲೀಸ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ನಮ್ಮ ರ್ಯಾಂಡಿ ಆರ್ಟನ್ ಅವರು ತಮ್ಮ ವೈಫ್ ಜೊತೆ ವ್ಯಾಲೆಂಟೈನ್ಸ್ ಡೇ ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಸೆಲೆಬ್ರೇಷನ್ ಎಲ್ಲದೂ ಕೂಡ ಮುಗ್ದಿದ್ರೆ ಆದಷ್ಟು ಬೇಗ ಬನ್ನಿ ಅಂತ ಕೇಳ್ಕೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜಾಕೋ ಫಾಟೋ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಜಾಕೋ ಫಾಟೋ ಅವರು ಕಳೆದ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಯಾವ ರೀತಿ ನೋಡೋದಕ್ಕೆ ಸಿಕ್ಕಿದ್ರು ಅಂತ. ಲಿಟ್ರಲಿ ಕೋಡಿ ರೋಡ್ಸ್ ಅವರ ಎದುರುಗಡೆ ಇಡೀ ಕ್ರೌಡ್ ಫಾಟು ಅನ್ನೋ ಒಂದು ಚಾಂಟ್ ನ ಮಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ ಗಾಯ್ಸ್, ಸದ್ಯಕ್ಕೆ ಟಾಪ್ ಸೆಲ್ಲಿಂಗ್ ಮರ್ಚೆಂಡೈಸ್ ಗಳಲ್ಲಿ ನಮ್ಮ ಜಾಕೋ ಫಾಟೋ ಅವರ ಮರ್ಚೆಂಡೈಸ್ ನಂಬರ್ 1 ಸ್ಥಾನದಲ್ಲಿದೆ. ಜಾಸ್ತಿ ಜನ ನಮ್ಮ ಜಾಕೋ ಫಾಟೋ ಅವರ ಮರ್ಚೆಂಡೈಸ್ ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಸಡನ್ ಆಗಿ ನಮ್ಮ ಜಾಕೋ ಫಾಟೋ ಅವರ ಸ್ಟಾಕ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬಹುದು. ಅಂಡ್ ರೀಸೆಂಟ್ ಆಗಿ ನಮ್ಮ ಅಂಡರ್ಟೇಕರ್ ಅವರು ಕೂಡ ಜಾಕೋ ಫಾಟೋ ಅವರ ಬಗ್ಗೆ ಕಮೆಂಟ್ ಮಾಡ್ತಾರೆ. ಜಾಕೋ ಫಾಟೋ ಅವ್ರನ್ನ ಫ್ಯಾನ್ಸ್ ಗಳು ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಅಂಡ್ ಅವ್ರನ್ನ ನೋಡೋದಕ್ಕೆ ಟಿಕೆಟ್ ನ ಕೂಡ ಪರ್ಚೇಸ್ ಮಾಡ್ತಾರೆ. ಈ ಲೆವೆಲ್ಗೆ ಈಗಾಗಲೇ ಜಾಕೋ ಫಾಟೋ ಅವರು ಬೆಳೆದಾಗಿದೆ ಅಂತ ನಮ್ಮ ಅಂಡರ್ಟೇಕರ್ ಅವರು ಕಮೆಂಟ್ ಮಾಡ್ತಾರೆ. ಲಿಟ್ರಲಿ ಗೈಸ್, ಇಷ್ಟು ದಿನ ನಮ್ಮ ಜಾಕೋ ಫಾಟೋ ಅವರು ನಮಗೆ ಟೆಲಿವಿಷನ್ ಅಲ್ಲಿ ಏನ್ ನೋಡೋದಕ್ಕೆ ಸಿಕ್ಕರು ಅದನ್ನೇ ನಾವು ಒಂದ್ ಕಡೆ ಇಡಬಹುದು. ಅಂಡ್ ನಿನ್ನೆಯ ಸ್ಮ್ಯಾಕ್ ಡೌನ್ ನಾವು ಇನ್ನೊಂದ್ ಕಡೆ ಇಡಬಹುದು. ನಿನ್ನೆ ಸ್ಮ್ಯಾಕ್ ಡೌನ್ ನಲ್ಲಿ ಕ್ರೌಡ್ ಕಡೆಯಿಂದನೂ ಕೂಡ ಜಾಕೋ ಫಾಟೋ ಅವರಿಗೆ ಅದ್ಭುತವಾದ ರಿಯಾಕ್ಷನ್ ನೋಡೋದಕ್ಕೆ ಸಿಗ್ತಾ ಇತ್ತು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಸ್ಮ್ಯಾಕ್ ಡೌನ್ ನ ಕೋ ಲೀಡ್ ರೈಟರ್ ಬಗ್ಗೆ. ಡಬ್ಲ್ಯೂ ಅವರು ರೀಸೆಂಟ್ ಆಗಿ ರೋಡ್ ಡಾಗ್ ಅವ್ರನ್ನ ಸ್ಮ್ಯಾಕ್ ಡೌನ್ ನ ಕೋ ಲೀಡ್ ರೈಟರ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಅಂಡ್ ಇನ್ ಮುಂದೆ ನೋಡ್ಬೇಕು ಸ್ಮ್ಯಾಕ್ ಡೌನ್ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಯಾಕಂದ್ರೆ 2017, 16, 18 ಟೈಮ್ ಅಲ್ಲಿ ಐ ಥಿಂಕ್ ಇವರೇ ಅನ್ಕೋತೀನಿ ಮಂಡೇ ನೈಟ್ ರಾ ನ ಕೋ ಲೀಡ್ ರೈಟರ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಿದ್ದು. ಅಂಡ್ ಈಗ ಮತ್ತೊಮ್ಮೆ ಇವ್ರನ್ನ ಕೋ ಲೀಡ್ ರೈಟರ್ ಆಗಿ ಸ್ಮ್ಯಾಕ್ ಡೌನ್ ಗೆ ಅಪಾಯಿಂಟ್ ಮಾಡಲಾಗಿದೆ. ಐ ಥಿಂಕ್ ಕಳೆದ ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ಇವರೇ ಇದ್ರು ಅನ್ಕೋತೀನಿ. ಸೊ ಕಳೆದ ಸ್ಮ್ಯಾಕ್ ಡೌನ್ ನ ಅದರಿಂದ ಸ್ಮ್ಯಾಕ್ ಡೌನ್ ಗಳಿಗೆ ಹೋಲಿಸಿದ್ರೆ ಒಂದ್ ರೀತಿ ಡೀಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ನ ನೋಡೋಣ ಇವರ ಅಂಡರ್ ಅಲ್ಲಿ ಡಬ್ಲ್ಯೂ ಅವರು ಯಾವ ರೀತಿ ಬುಕ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಜಾನ್ ಸಿನಾ ಅವರು ಡಬ್ಲ್ಯೂ ಅಲ್ಲಿ ತನ್ನ ರಿಟೈರ್ಮೆಂಟ್ ಟೂರ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಮಂಡೇ ನೈಟ್ ರಾ ಗೆ ಬಂದು ರಾಯಲ್ ರಂಬಲ್ ಗೆ ಬಂದು ಮತ್ತೆ ಈಗ ಬ್ರೇಕ್ ನ ತಗೊಂಡಿದ್ದಾರೆ. ಅಂಡ್ ಸೀದಾ ನಮಗೆ ಇವರು ಇನ್ನ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಬ್ರೇಕ್ ಯಾಕೆ ನ ತಗೊಂಡಿದ್ದಾರೆ ಅಂದ್ರೆ, ಅವರು ಮ್ಯಾಚ್ ಬಾಕ್ಸ್ ಮೂವಿಯ ಶೂಟಿಂಗ್ ಅಲ್ಲಿ ಈಗ ಬಿಸಿ ಇದ್ದಾರೆ. ಅಂಡ್ ಆ ಒಂದು ಶೂಟಿಂಗ್ ನ ತುಣುಕನ್ನ ನೀವಿಲ್ಲಿ ನೋಡ್ತಾ ಇರಬಹುದು. ಶೂಟಿಂಗ್ ನ ಮಾಡಬೇಕಾದ್ರೆ ಫ್ಯಾನ್ಸ್ ಗಳು ಬರ್ತಾರೆ ನಮ್ಮ ಜಾನ್ ಸಿನಾ ಅವ್ರನ್ನ ಮೀಟ್ ಮಾಡೋದಕ್ಕೆ. ಅಂಡ್ ಶೂಟಿಂಗ್ ನ ಅರ್ಧದಲ್ಲೇ ಕೈ ಬಿಟ್ಟು ನಮ್ಮ ಜಾನ್ ಸಿನಾ ಅವರು ಫ್ಯಾನ್ಸ್ ಗಳನ್ನ ಮೀಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅವ್ರ ಜೊತೆ ಸೆಲ್ಫಿ ತಗೊಳ್ಳೋದಕ್ಕೆ ಶುರು ಮಾಡ್ಬಿಡ್ತಾರೆ. ಲಿಟ್ರಲಿ ಬ್ಲಡ್ ನೆಲ್ಲದನ್ನು ಕೂಡ ನೀವು ನೋಡ್ತಾ ಇರಬಹುದು. ಮೇಕಪ್ ಅಲ್ಲೇ ಬಂದ್ಬಿಟ್ಟಿದ್ದಾರೆ ನಮ್ಮ ಜಾನ್ ಸಿನಾ ಅವರು ಶೂಟಿಂಗ್ ನೇ ಅರ್ಧದಲ್ಲಿ ನಿಲ್ಲಿಸಿ. ಸೊ ಈ ರೀತಿ ಅರ್ಧದಲ್ಲಿ ನಿಲ್ಲಿಸಿ ಬರ್ತಾ ಇದ್ರೆ ಶೂಟಿಂಗು ಇನ್ನೂ ಕೂಡ ಡಿಲೇ ಆಗುತ್ತೆ. ಎಲಿಮಿನೇಷನ್ ಚೇಂಬರ್ ಆದ್ಮೇಲೆ ರಸಲ್ ಮೇನಿಯಾ ತನಕ ನಮ್ಮ ಜಾನ್ ಸಿನಾ ಅವರು ಮತ್ತೊಂದು ಬ್ರೇಕ್ ನ ತಗೋಬೇಕಾಗುತ್ತೆ ಅಂತ ನನಗೆ ಯಾಕೋ ಭಯ ಆಗ್ತಾ ಇದೆ. ನೋಡೋಣ ಗೈಸ್, ಆದಷ್ಟು ಬೇಗ ಈ ಒಂದು ಶೂಟಿಂಗ್ ಮುಗಿಲಿ ಅಂತ ಕೇಳ್ಕೋಣ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಫೈನಲಿ ನಮ್ಮ ರೋಮನ್ ರೈನ್ಸ್ ಅವರ ರಿಟರ್ನ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬಹುದು. ರೀಸೆಂಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೆ, ಪ್ರಾಬಬ್ಲಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ರಿಟರ್ನ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಬಂದು ಸಿಎಂ ಪಂಕ್ ಹಾಗೆ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಈ ಒಂದು ರೀಸನ್ ಇಂದ ಸಿಎಂ ಪಂಕ್ ಹಾಗೆ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಸೋಲ್ಬಹುದು. ಅಂಡ್ ಹಿಂಗೆ ಡಬ್ಲ್ಯೂ ಅವರು ಇವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ರಸಲ್ ಮೇನಿಯಾಗೆ ಪ್ಲಾನ್ ಮಾಡಬಹುದು
ಆಗ್ಬೋದು ಅಂತ ಒಂದು ಅಪ್ಡೇಟ್ ಬಂದಿತ್ತು, ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂಡ್ ಈಗ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ರೋಮನ್ ರೈನ್ಸ್ ಅವರು ಪ್ರಾಬಬ್ಲಿ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲೇ ನೋಡೋದಿಕ್ಕೆ ಸಿಗ್ತಾರೆ, ಅಥವಾ ಎಲಿಮಿನೇಷನ್ ಚೇಂಬರ್ ಆದ ನೆಕ್ಸ್ಟ್ ಮಂಡೇ ನೈಟ್ ರಾ ಅಲ್ಲಿ ನೋಡೋದಿಕ್ಕೆ ಸಿಗ್ತಾರೆ ಅಂತ. ಎಲಿಮಿನೇಷನ್ ಚೇಂಬರ್ ಅಲ್ಲೇನಾದ್ರೂ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಬುಕ್ ಮಾಡಲಿಲ್ಲ ಅಂದ್ರೆ ಸೆತ್ ರೋಲಿನ್ಸ್ ಹಾಗೆ ಸಿಎಂ ಪಂಕ್ ಅವರ ಒಂದು ಆಂಗಲ್ ನ ತೋರಿಸಬಹುದು. ಅಂಡ್ ಇವರೇ ಹೊಡೆದಾಡ್ಕೊಂಡು ಆ ಒಂದು ಮ್ಯಾಚ್ ಇಂದ ಇವರೇ ಎಲಿಮಿನೇಟ್ ಆಗಬಹುದು. ಅದಾದ್ಮೇಲೆ ಮಂಡೇ ನೈಟ್ ರಾ ಗೆ ಬಂದು ಇವರಿಬ್ರು ಕೂಡ ರೀಸನ್ ನ ಕೊಟ್ಟು ಸ್ಟೋರಿನ ಕ್ರಿಯೇಟ್ ಮಾಡಬೇಕಾದ್ರೆ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಿಕ್ಕೆ ಸಿಗಬಹುದು. ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಜಾಯ್ನ್ ಆಗಿ ರಸಲ್ ಮೇನಿಯಾಗೆ ತನ್ನ ಮ್ಯಾಚ್ ನ ಬಿಲ್ಡ್ ಮಾಡಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ನನ್ನ ಪ್ರಕಾರ ಎಲಿಮಿನೇಷನ್ ಚೇಂಬರ್ ಅಲ್ಲೇ ರೋಮನ್ ರೈನ್ಸ್ ಅವರ ರಿಟರ್ನ್ ಆದ್ರೆ ಚೆನ್ನಾಗಿರುತ್ತೆ. ಚೇಂಬರ್ ಮ್ಯಾಚ್ ಒಳಗಡೆ ಬಂದು ಸೆತ್ ರೋಲಿನ್ಸ್ ಆಗಿ ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರೆ ಒಂದ್ ರೀತಿ ಡಿಫರೆಂಟ್ ಆಗಿ ವೈಬ್ಸ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಎಲಿಮಿನೇಷನ್ ಚೇಂಬರ್ ಕೂಡ ಒಂದು ದೊಡ್ಡ ಪ್ರೀಮಿಯಂ ಲೈವ್ ಇವೆಂಟ್ ರೀತಿ ನಮಗೆ ಫೀಲ್ ಆಗುತ್ತೆ. ನೋಡೋಣ ಗೈಸ್ ರೋಮನ್ ರೈನ್ಸ್ ಅವರ ರಿಟರ್ನ್ ನ ಡಬ್ಲ್ಯೂ ಅವರು ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂತ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಾಳೆ ಮಂಡೇ ನೈಟ್ ರಾ ಅಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.